ಲೋಕಸಭಾ ಎಲೆಕ್ಷನ್ಗೆ ಪ್ರಚಾರ ಕಾರ್ಯಗಳು ಈಗಾಗಲೇ ಆರಂಭ ಆಗಿದೆ. ಈ ಮಧ್ಯೆ ಲೋಕ ಕದನ ಶುರುವಾದ ಬೆನ್ನಿಗೆ ರಾಜ್ಯದಲ್ಲಿ ಹೆಲಿಕಾಪ್ಟರ್ಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಯಾಗಿದೆ. ಚುನಾವಣಾ ಪ್ರಚಾರಕ್ಕೆ ತೆರಳುವುದಕ್ಕೆ ರಾಜಕಾರಣಿಗಳು ಹೆಲಿಕಾಪ್ಟರ್ಗಳನ್ನು ಬಳಸ್ತಾರೆ. ಲೋಹದ ಹಕ್ಕಿಗಳ ಮೊರೆ ಹೋಗಿದ್ದಾರೆ ಘಟಾನುಘಟಿ ನಾಯಕರು. 100ಕ್ಕೂ ಅಧಿಕ ಹೆಲಿಕಾಪ್ಟರ್ಗಳು, ಮಿನಿ ವಿಮಾನಗಳು ಬುಕ್ಕಿಂಗ್ ಆಗಿದ್ದಾವೆ. ಬೇಡಿಕೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಹೊರ ರಾಜ್ಯಗಳಿಂದಲೂ ಕೂಡ ಹೆಲಿಕಾಪ್ಟರ್ಗಳ ಮೊರೆ ಹೋಗಲಾಗಿದೆ. ಬೇಡಿಕೆ ಹೆಚ್ಚಾದಂತೆ 15% ದರವೂ ಕೂಡ ಹೆಚ್ಚಾಗಿದೆ. ನಿಗದಿತ ಸಮಯಕ್ಕೆ ಶೀಘ್ರವಾಗಿ ಹೋಗೋದಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕಾಗಿ ಪ್ರಮುಖ ರಾಜಕಾರಣಿಗಳು ಹೆಲಿಕಾಪ್ಟರ್ಗಳ ಮೊರೆ ಹೋಗ್ತಾ ಇದ್ದಾರೆ. ಅಂದರೆ ಈಸಿಯಾಗಿ ರೀಚ್ ಆಗಬಹುದು, ಸಮಾವೇಶ ನಡೆಯುವಂಥ ಸ್ಥಳಕ್ಕೋ ಅಥವಾ ನಾಮಪತ್ರದ ಮೆರವಣಿಗೆಗೋ ಈಸಿಯಾಗಿ ತಲುಪಬಹುದು ಅನ್ನೋ ಕಾರಣಕ್ಕಾಗಿ ಪ್ರಮುಖ ರಾಜಕಾರಣಿಗಳು ಹೆಲಿಕಾಪ್ಟರ್ಗಳ ಮೊರೆ ಹೋಗಿದ್ದಾರೆ. ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ವಿಪರೀತ ಬೇಡಿಕೆ ಸೃಷ್ಟಿಯಾಗಿದೆ. ಇಲ್ಲಿ ಇರುವಂಥ ಹೆಲಿಕಾಪ್ಟರ್ಗಳು ಆಲ್ರೆಡಿ ಬುಕ್ಕಿಂಗು, ಪಕ್ಕದ ರಾಜ್ಯದಿಂದಲೂ ಕೂಡ ತರಿಸಿಕೊಳ್ಳುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ. ಆದರೆ ಅಲ್ಲೂ ಕೂಡ ಸೇಮ್ ಸಿಚುವೇಶನ್ನು. ಆ ಕಾರಣಕ್ಕಾಗಿ ರಾಜಕಾರಣಿಗಳು ಸದ್ಯ ಹೆಲಿಕಾಪ್ಟರ್ಗಳು ಮತ್ತು ಮಿನಿ ವಿಮಾನಗಳು ಇದರ ಸೇವೆ ಒದಗಿಸುವಂಥ ಸಂಸ್ಥೆಗಳೇನಿದ್ದಾವೆ ಅವುಗಳ ಮೊರೆ ಹೋಗ್ತಾ ಇದ್ದಾರೆ. ನಮಗೆ ಆದಷ್ಟು ಶೀಘ್ರ ಹೆಲಿಕಾಪ್ಟರ್ಗಳನ್ನು ಒದಗಿಸಿ, ನಮ್ಮ ಬೇಡಿಕೆಗೆ ತಕ್ಕಷ್ಟು ಒದಗಿಸಿ ಅನ್ನುವಂಥ ಮನವಿಯನ್ನ ಕೂಡ ರಾಜಕೀಯ ಪಕ್ಷಗಳು ಮಾಡಿಕೊಳ್ತಾ ಇದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿ. ಧ್ರುವರಾಜ್, ಕಳೆದ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಬೇಡಿಕೆ ಸೃಷ್ಟಿಯಾಗಿತ್ತು. ಈ ಸಲ ಹೇಗಿದೆ ಪರಿಸ್ಥಿತಿ, ಏನಾಗ್ತಿದೆ ಸದ್ಯಕ್ಕೆ? ರಕ್ಷತ್, ಮುಖ್ಯವಾಗಿ ಈ ಚುನಾವಣೆ ಬಂದಾಗ ಘಟಾನುಘಟಿ ನಾಯಕರು ಹೆಲಿಕಾಪ್ಟರ್ಗಳ ಮೊರೆ ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ಕಡಿಮೆ ಸಮಯದಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಕೂಡ ಸಂಚಾರ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಹೀಗಾಗಿ ಈ ರಾಜ್ಯದ ಪ್ರಮುಖ ನಾಯಕರು, ದೆಹಲಿಯ ನಾಯಕರು ಯಾವಾಗ ರಾಜ್ಯಕ್ಕೆ ಆಗಮಿಸ್ತಾರೋ ಆ ಸಂದರ್ಭದಲ್ಲಿ ಬೇರೆ ಬೇರೆ ಮತಕ್ಷೇತ್ರಕ್ಕೆ, ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳುವಂತಹ ವೇಳೆಯಲ್ಲಿ ಸಮಯದ ಉಳಿತಾಯವನ್ನ ಮಾಡಲು ಈಗ ಹೆಲಿಕಾಪ್ಟರ್ಗಳ ಮೊರೆ ಹೋಗಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಈಗಾಗಲೇ 100ಕ್ಕೂ ಅಧಿಕ ಹೆಲಿಕಾಪ್ಟರ್ಗಳು ಆಲ್ರೆಡಿ ಬುಕ್ ಆಗಿದ್ದಾವೆ. ಇನ್ನು ಹೆಚ್ಚಿನ ಡಿಮ್ಯಾಂಡ್ ಕೂಡ ಬರ್ತಾ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೊರ ರಾಜ್ಯಗಳಿಂದ ಕೂಡ ಹೆಲಿಕಾಪ್ಟರ್ಗಳನ್ನ ತರಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಆ ರಾಜ್ಯಗಳಲ್ಲೂ ಕೂಡ ಸೇಮ್ ಸಿಚುವೇಶನ್, ಅಂದ್ರೆ ಅಲ್ಲಿ ಕೂಡ ಚುನಾವಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಈಗ ರಾಜಕೀಯ ನಾಯಕರಿಗೆ ಸರಿಯಾಗಿ ಹೆಲಿಕಾಪ್ಟರ್ಗಳು ಕೂಡ ಈಗ ಲಭ್ಯವಾಗ್ತಾ ಇಲ್ಲ. ಹೀಗಾಗಿ ಇರುವಂತಹ ಇದರಲ್ಲೇ ಸಾಕಷ್ಟು ಪ್ರಚಾರದ ಕಾರ್ಯಕ್ಕೆ ಹೆಲಿಕಾಪ್ಟರ್ಗಳನ್ನ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಕಳೆದ 2-3 ತಿಂಗಳಿಂದ ಕೂಡ ಇದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ 2-3 ಚುನಾವಣೆ ಆದ ನಂತರ, ಈ ಹಿಂದೆ ಕೂಡ ಬೇರೆ ಬೇರೆ ಚುನಾವಣೆಯಲ್ಲಿ ಹೆಲಿಕಾಪ್ಟರ್ಗಳಿಗೆ ಡಿಮ್ಯಾಂಡ್ ಇತ್ತು. ಅದನ್ನ ಅರಿತುಕೊಂಡಂತಹ ನಾಯಕರು ಈಗ ಹೆಲಿಕಾಪ್ಟರ್ ಗಳನ್ನ ಬುಕ್ ಮಾಡಿದ್ದಾರೆ. ಅಂದ್ರೆ 2-3 ತಿಂಗಳ ಮುಂಚೆಯೇ ಅಡ್ವಾನ್ಸ್ ಆಗಿ ಈ ಕಂಪನಿಗಳು ಏನಿದಾವೆ, ಏರ್ಕ್ರಾಫ್ಟ್ ಗಳು ಏನಿದಾವೆ ಅವರನ್ನ ಸಂಪರ್ಕಿಸಿ ಅಡ್ವಾನ್ಸ್ ಆಗಿ ಹಣವನ್ನ ಕೂಡ ನೀಡಿ ಈ ಹೆಲಿಕಾಪ್ಟರ್ ಗಳನ್ನ ಬುಕ್ ಮಾಡಿದ್ದಾರೆ. ಅದಲ್ಲದೆ ಈಗ ಯಾವಾಗ ಬೇಡಿಕೆ ಜಾಸ್ತಿ ಆಯ್ತೋ ಇದ್ದಕ್ಕಿದ್ದ ಹಾಗೆ ದರ ಕೂಡ ಏರಿಕೆ ಆಗಿದೆ. 15-20% ಏರಿಕೆ ಆಗಿರುವಂತದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಈ 4 ಆಸನದ ಹೆಲಿಕಾಪ್ಟರ್ ಗಳಿಗೆ ಗಂಟೆಗೆ ಈಗ 3 ಲಕ್ಷ ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನು 6 ಆಸನದ ಮಿನಿ ವಿಮಾನಕ್ಕೆ ಕೂಡ 3,20,000 ಹೀಗೆ ಬೇರೆ ಬೇರೆ ದರದಲ್ಲಿ ಹಣವನ್ನ ಪಡಿತಾ ಇದ್ದಾರೆ. ಇದಲ್ಲದೆ ಈಗ ದೆಹಲಿ ನಾಯಕರು ಕೂಡ ಬರ್ತಾರಲ್ವಾ, ಅವರಿಗೂ ಈ ಹೆಲಿಕಾಪ್ಟರ್ಗಳ ಅವಶ್ಯಕತೆ ಇದೆ. ಹೀಗಾಗಿ ಅಡ್ವಾನ್ಸ್ ಆಗಿ ಈ ಹೆಲಿಕಾಪ್ಟರ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಹೆಲಿಪ್ಯಾಡ್ ಗಳಿಗೆ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಈ ಹೆಲಿಕಾಪ್ಟರ್ ಅನ್ನ ಕೊಂಡೊಯ್ದ್ರೆ ಅದನ್ನ ಪಾರ್ಕಿಂಗ್ ಕೂಡ ಮಾಡ್ಬೇಕು. ಹಾಗಾಗಿ ಪಾರ್ಕಿಂಗ್ ಚಾರ್ಜಸ್ ಕೂಡ ಇಲ್ಲಿ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಲ್ಲದೆ ಈ ಐಷಾರಾಮಿ ಕಾರುಗಳು ಏನ್ ಬರ್ತಾ ಇದಾವೆ, ಇವರು ಹೆಲಿಪ್ಯಾಡ್ ಇಂದ ಇಳಿದು ಯಾವ ಜಾಗದಲ್ಲಿ ಹೋಗಿ ಪ್ರಚಾರವನ್ನ ಮಾಡ್ಬೇಕು, ಆ ಸಂದರ್ಭದಲ್ಲಿ ಅವರಿಗೆ ಓಡಾಡ್ಲಿಕ್ಕೆ ಐಷಾರಾಮಿ ಕಾರುಗಳ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅವುಗಳಿಗೂ ಕೂಡ ಈಗ ಸಾಕಷ್ಟು ಡಿಮ್ಯಾಂಡ್ ಬಂದಿದೆ. ರಕ್ಷತ್, ಧನ್ಯವಾದ ಧ್ರುವರಾಜ್ ಮಾಹಿತಿಗೆ. ರಾಜ್ಯದಲ್ಲಿ ಎಲೆಕ್ಷನ್ ಫೀವರ್ ಇರೋದ್ರಿಂದ ಸದ್ಯ ಹೆಲಿಕಾಪ್ಟರ್ಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಸೃಷ್ಟಿಯಾಗಿದೆ. 100ಕ್ಕೂ ಅಧಿಕ ಹೆಲಿಕಾಪ್ಟರ್ಗಳು ಆಲ್ರೆಡಿ ಬುಕ್ ಆಗಿದೆ. ಈ ಹೆಲಿಕಾಪ್ಟರ್ ಸೇವೆ ಸಲ್ಲಿಸುವಂಥ ಅಥವಾ ಸೇವೆ ಒದಗಿಸುವಂಥ ಸಂಸ್ಥೆಗಳೇನಿದೆ ಅವುಗಳಿಗೆ ಅಪ್ರೋಚ್ ಆಗ್ತಿದ್ದಾರೆ ಬಹಳಷ್ಟು ಜನ ರಾಜಕೀಯ ನಾಯಕರು. ನಮಗೆ ಅಗತ್ಯ ಇದೆ ಅಂತ. ಇನ್ನೂ ರಾಜ್ಯದಲ್ಲಿ ಕೆಲ ರಾಜಕಾರಣಿಗಳ ಪೈಕಿ ಪರ್ಸನಲ್ ಹೆಲಿಕಾಪ್ಟರ್ಗಳಿದ್ದಾವೆ, ಅವರಿಗೇನು ಪ್ರಾಬ್ಲಮ್ ಇಲ್ಲ. ಆದರೆ
ಯಾರ ಬಳಿ ಇಲ್ವೋ ಅವರು ಈಗ ಬುಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೊರ ರಾಜ್ಯದಿಂದ ತರಿಸಬೇಕು ಅನ್ನೋದು ಪ್ಲ್ಯಾನು. ಆದರೆ ಹೊರ ರಾಜ್ಯದಲ್ಲೂ ಕೂಡ ಎಲೆಕ್ಷನ್ ನಡೀತಾ ಇದೆ. ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆಗೂ ಎಲೆಕ್ಷನ್ನು, ಲೋಕಸಭೆಗೂ ಎಲೆಕ್ಷನ್ನು. ಸೊ ಎಲ್ಲಿಂದ ತರಿಸೋದು ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.